ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಆಶಕ್ಕನ ಮಗಳ ಮದುವೆ. ಸೊ ಮೊದಲನೇ ಫಂಕ್ಷನ್ನು ಮದುವೆ ಮನೆಗೆ ಹಪ್ಳನ ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅದು ಕೂಡ ಈ ವ್ಲಾಗಲ್ಲೇ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಇದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಬರುತ್ತೆ. ಅವತ್ತೇ ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿ ಬಂದಿತ್ತು. ಒಂದು 5 ಲಗ್ನ ಪತ್ರಿಕೆ ಅರ್ಶಿನ ಕುಂಕುಮ ಹಚ್ಚಿ ದೇವಸ್ಥಾನಕ್ಕೆ ಫಸ್ಟ್ ಪೂಜೆಗೆ ತೊಗೊಂಡು ಹೋಗ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಮದುವೆ ಸಂಭ್ರಮ, ಅಂದರೆ ನಮ್ಮ ಅಕ್ಕನ ಮಗಳ ಮದುವೆ ಸಂಭ್ರಮ ನಡೀತಾ ಇದೆ. ಸೊ ಆಶಕ್ಕ ಮಗಳು ಅಪೂರ್ವಂದು ಮದುವೆ. ಸೊ ಅದು ಲಗ್ನ ಪತ್ರಿಕೆ ಬಂದಿದೆ. ಸೊ ಅದರದ್ದು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಮನೆ ದೇವರಿಗೆ ಹೋಗ್ತಿದ್ದೀವಿ. ಸೊ ಉಲ್ಗಮ್ಮ ಅಲ್ಲ, ತಾಳಿ ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ಹುಲಿಯೂರು ದುರ್ಗ, ರಾಮನಗರ, ಮದ್ದೂರು ಆ ಕಡೆ ಮಧ್ಯ ಬರುತ್ತೆ. ಸೊ ಹುಲಿಯೂರು ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಆಶಕ್ಕ ಮನೆ ಅವ್ರ ದೇವರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಲಗ್ನ ಪತ್ರಿಕೆ ಫಸ್ಟ್ ಪೂಜೆ ಮಾಡಿಸ್ಕೊಂಬರೋಣ ಅಂತ ಎಲ್ಲ ಹೋಗ್ತಿದ್ವಿ. ಸೊ ಯಾರು ಹೋಗ್ತಿದ್ದೀವಿ ಅಂತ ಈ ವ್ಲಾಗಲ್ಲಿ ಆಗಿ ನೋಡ್ತಾ ಇರಿ. ಎಲ್ಲ ಬಂದು ಒಬ್ಬೊಬ್ಬರು ಜಾಯಿನ್ ಆಗ್ತಾರೆ. ನಂಗೆ ಮಾತ್ರ ಎಲ್ಲರಿಗೂ ಗಾಜಿನ ಲೋಟ, ನಂಗೆ ಮಾತ್ರ ಪ್ಲಾಸ್ಟಿಕ್ ಲೋಟ. ಖಾಲಿ ಮಾಡ್ಬಿಟ್ಟಿರೋದು ಕೊಟ್ಟಿದ್ದಾರೆ. ನನ್ನ ಹೊಟ್ಟೆ ಎಲ್ಲ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಎಲ್ಲ ತಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ದಾರೆ, ಹಣ್ಣು ಕಾಯಿ ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ದೇವಸ್ಥಾನದೊಳಗೆ ಹೋಗೋಣ. ಇವಾಗ ಬಿಸಿಲಲ್ಲಿ ಎಲ್ಲ ಓಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಆಮೇಲಿಂದ ದೇವಸ್ಥಾನದೊಳಗೆ ಹೋಗ್ಬೇಕು. ಇವರೇ ನೋಡಿ ಮದುವೆ ಆಗ್ತಿರೋ ಕ್ಯೂಟ್ ಕಪಲ್. ಪೂಜೆ ಎಲ್ಲ ಚೆನ್ನಾಗಾಯ್ತು. ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ. ಊಟ ಮಾಡಿ ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆಯಿಂದ ಯಾರು ಊಟನೂ ಮಾಡ್ದೇನೆ ಬಂದು ಪೂಜೆಗೆ ಅಂತಂದ್ಬಿಟ್ಟು ನಿಂತ್ಕೊಂಡಿದ್ದು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಊಟ ಮಾಡೋಣ, ಬನ್ನಿ. ಅಲ್ಲೋಡಿ ಕೋತಿ ಆಟ ಆಡ್ತಿದೆ. ಇದು ನೋಡಿ ಮೆತ್ತಿಗೆ ಮಾತಾಡ್ತಿದ್ದಾರೆ ಇಬ್ರು ಅವರ ಪ್ರೇಮಿಗಳು. ಅಕ್ಕ ಬುಕ್ಕು ಇನ್ನೊಬ್ಬಾಗ ಅನುಷಾ ಚಾಲ ಹತ್ರ ಎಷ್ಟು ಬರ್ತಿತ್ತು ಐತೆ ಅಡ್ವಾನ್ಸ್ ಸೊ ನಾವು ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೌಡ್ಗೆರೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನ. ಅನುಷಾ ಫಸ್ಟ್ ಟೈಮು, ನಾನು ಸೆಕೆಂಡ್ ಟೈಮ್. ಹೌದು, ತುಂಬಾ ರಶ್ ಇದೆ, ತುಂಬಾ ಜನನೂ ಇದ್ದಾರೆ. ನೋಡೋಣ, ಊಟ ಬೇರೆ ಕೊಡ್ತಾ ಇದ್ದಾರೆ ಅಲ್ಲಿ, ತುಂಬಾ ರಶ್ ಇದೆ. ಪಾರ್ಕಿಂಗ್ ಎಲ್ಲ ಇವಾಗ ಮಾಡಿದ್ದಾರೆ. ನಾನು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಒಂದ್ಸಲ ವ್ಲಾಗ್ ಮಾಡಿ ಹಾಕಿದ್ದೀನಿ, ನೀವೆಲ್ಲ ನೋಡಿದ್ರೆ ಅನ್ಕೋತೀನಿ. ಅವಾಗ ಅಷ್ಟು ರಶ್ ಇರಲಿಲ್ಲ, ಅಷ್ಟು ಪಬ್ಲಿಕ್ ಆಗಿರಲಿಲ್ಲ. ಇವಾಗ ತುಂಬ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ನಾವು ನೋಡಿಕೊಂಡು
ಮನೆಗೆ ಹೋಗ್ತೀವಿ. ಏನಾದ್ರು ಕೊಡ್ತೀರಾ? ಅಲ್ಲಿ ನೋಡೋಣ ಲಟ್ಟಣಿಗೆ ಇದೆ ಅಂತೆ, ಚಪಾತಿ ಲಟ್ಸಕ್ಕೆ ಒಂದು ತೆಗೆದು ಕೊಡ್ತೀವಿ. ಎಷ್ಟೊಂದು ತೆಂಗಿನಕಾಯಿ ಕಟ್ಟಿದ್ದಾರೆ. ನಾವು ಬಂದಾಗ ಫುಲ್ ಖಾಲಿ ಖಾಲಿ ಇತ್ತು. ಲಾಸ್ಟ್ ವ್ಲಾಗಲ್ಲಿ ಹೋಗಿ ನೋಡಿರ್ಬೋದು ನೀವು. ಜನ ನೋಡಿ, ಜನ ಸಾಗರ. ಅಪ್ಪಿಯವರೇ ತೆಂಗಿನಕಾಯಿನೂ ಸಾಗರ ಎಷ್ಟೊಂದಿದೆ ನೋಡಿ. ನಾವು ಬಂದಾಗ ಏನೂ ಇರಲಿಲ್ಲ, ಎಷ್ಟೊಂದು ಕಾಯಿಗಳು ಕಟ್ಟಿದ್ದಾರೆ. ಬಿಸಿಲು ಎದುರುಗಡೆ ಇರುತ್ತೆ ಅಂತ ಸ್ಟ್ಯಾಚು ಕಾಣ್ತಾ ಇಲ್ಲ. ಸ್ಟ್ಯಾಚು ಗೋಲ್ಡ್ ಕಲರ್ ಇದೆ, ಸೊ ಸ್ವಲ್ಪ ಕಾಣಿಸ್ಬೋದು. ಎಷ್ಟೊಂದು ಜನ ಇದ್ದಾರೆ ನೋಡಿ. ಓ ಮೈ ಗಾಡ್. ಉಪ್ಪುಂದು ಏನೋ ರಾಶಿ ಹಾಕಿದ್ದಾರೆ. ಮಟ್ಟೆ ಎಲ್ಲ ಅಲ್ಲಲ್ಲೇ ಇದೆ. ಗಲೀಜು ಅಲ್ಲಲ್ಲೇ ಗಲೀಜು ಮಾಡಿದ್ದಾರೆ. ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಜನಗಳು ಕಲ್ತ್ಕೊಂಡು ಇಲ್ಲಿಂದ ತಗೊಂಡೋಗ್ಬಿಟ್ಟು ತೆಂಗಿನಕಾಯಿನ ಅಲ್ಲಿ ಹರಕೆಕಾಯಿ ಅಂತ ಕೊಡ್ತಾರೆ ಆ ಕಡೆ. ಐಸ್ ಕ್ರೀಮ್ ಪಾರ್ಟಿ ನಡೀತಾ ಇದೆ ಬಿಸಿಲಲ್ಲಿ. ಬಂದ್ವಿ. ನಾವು ಮನೆಗೆ ಬಂದ್ಮೇಲೆ ನಮ್ಗೆ ಯಾರು ಮೀಟ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ಅಮ್ಮ ನಾನು ಮನೆಗೆ ಬಂದಿದ್ದೀನಿ. ಸೊ ನಾವು ಬಂದು ರೆಸ್ಟ್ ಮಾಡ್ತಾ ಇದೀವಿ ಅಪ್ಪಿ ಅನುಷಾ ಅವ್ರ ಮನೇಲಿ. ಮೇಡಮ್ ಸರ್ ಇವ್ ನೋಡಿ ಮಗು ಏನು ಹೆಣ್ಮಗು ಆಮೇಲೆ ಮನೆಗೆ ಬಂದಿದ್ದೀನಿ. ಆ ಮದ್ವೆ ಹುಡುಗಿ ಕಳ್ಳ ಪೊಲೀಸ್ ಆಡ್ತಿದೆ ಮಗು ಅಂತ ಮಕ್ಳು ನೋಡಿ. ಇಲ್ಲಿ ಮಕ್ಕಳು ಕಳ್ಳ ಪೊಲೀಸ್ ಆಡ್ತಿದ್ದಾರೆ. ಈ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ. ಜಗಳ ನಡೆಯುತ್ತೆ ಇವಾಗ, ದೊಡ್ಡ ಜಗಳ ಆಗಿದ್ದಾಗ್ಲಿ ಮಾರಮ್ಮನ ಜಾತ್ರೆ. ಮಟ್ಟಕ್ಕೆ ಹೋಗಿದ್ರು 4 ದಿನ. ಸೊ ಮಿಸ್ ಮಾಡ್ಕೋತಾ ಇದ್ರು ಅಂತ ಈ ತರ ಮಾಡ್ತಾ ಇದಾರೆ. ಹಗ್ ಟು ಮಮ್ಮಿ. ಓ ಮೈ ಗಾಡ್.